ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿಯ ಹೈ ಸೆಕ್ಯೂರಿಟಿ ಜೈಲು ಎಂದೇ ಹೆಸರಾಗಿರೋದು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ. ಆದ್ರೆ ಅಲ್ಲಿಂದಲೇ ಮಾಸ್ಟರ್ ಪ್ಲಾನ್ ನಡೆಸಿದ ಕೈದಿಯೊಬ್ಬ ಜೈಲಾಧಿಕಾರಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಹೊರಗೆ ಬಂದಿದ್ದಾನೆ. ಸುಪ್ರೀಂ ಕೋರ್ಟ್ ಆದೇಶದ ನಕಲಿ ದಾಖಲೆ ಸೃಷ್ಟಿ ಮಾಡಿ ಜೈಲಿನಿಂದ ರಿಲೀಸ್ ಆಗಿದ್ದ ಖತರ್ನಾಕ್ ಕೈದಿಯ ಕಳ್ಳಾಟ 8 ವರ್ಷಗಳ ಬಳಿಕ ಬಯಲಾಗಿದೆ. ಕೈದಿ ಮಾಸ್ಟರ್ ಪ್ಲಾನ್ ಜೈಲಿನಿಂದಲೇ ಜೋ. ಸುಪ್ರೀಂ ಆದೇಶದ ನಕಲಿ ದಾಖಲೆ ಸೃಷ್ಟಿಸಿ ರಿಲೀಸ್. ಜೈಲುಗಳಲ್ಲಿ ಎಷ್ಟೇ ಟೈಟ್ ಸೆಕ್ಯೂರಿಟಿ ಇದ್ರೂ ಕೂಡ ಒಮ್ಮೊಮ್ಮೆ ಎಡವಟ್ಟುಗಳು ನಡೆದು ಹೋಗುತ್ತೆ. ಅಂತಹ ಎಷ್ಟೋ ಕೇಸ್ಗಳು ಬೆಳಕಿಗೆ ಬಂದಿದೆ. ಅದರಲ್ಲೂ ದರ್ಶನ್, ವಿಲ್ಸನ್ ಗಾರ್ಡನ್ ನಾಗನ ಪಾರ್ಟಿ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದಾದ್ಮೇಲೆ ಎಷ್ಟೋ ಕೈದಿಗಳ ರೀಲ್ಸ್, ಫೋಟೋಗಳು ರಿಲೀಸ್ ಆಗಿದ್ವು. ಇದಕ್ಕೆ ಹಲವಾರು ಅಧಿಕಾರಿಗಳ ಜೈಲು ಸಿಬ್ಬಂದಿಯ ಅಮಾನತು ಕೂಡ ಆಗಿತ್ತು. ಈಗ ಅದಕ್ಕೂ ಮೀರಿಸುವಂತಹ ಬಿಗ್ ಕೇಸ್ ಒಂದು ಆಗಿದೆ. ಸಿನಿಮಾಗಳನ್ನ ಮೀರಿಸುವಂತಹ ಖತರ್ನಾಕ್ ಪ್ಲಾನ್ ನಡೆಸಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದ ಕೈದಿಯೊಬ್ಬ ಜೈಲಿನಿಂದಲೇ ರಿಲೀಸ್ ಆಗಿದ್ದಾನೆ. ಈಗ ಆ ಆಘಾತಕಾರಿ ಸತ್ಯ ಬಯಲಾಗಿದೆ. ತಮಿಳುನಾಡು ಮೂಲದ ಶಂಕರ್ ಆರ್ಮುಗಂ ಎಂಬ ಆರೋಪಿ ಸುಪ್ರೀಂ ಕೋರ್ಟ್ನ ಹೆಸರನ್ನೇ ಬಳಸಿ ಜೈಲು ಇಲಾಖೆಗೆ ವಂಚಿಸಿದ್ದಾನೆ. 2018ರಲ್ಲಿ ನಡೆದಿದ್ದ ಈ ಮಹಾ ವಂಚನೆಯ ನೆರಳು ಬರೋಬ್ಬರಿ 8 ವರ್ಷಗಳ ಬಳಿಕ ಈಗ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಅಷ್ಟಕ್ಕೂ ಈ ಶಂಕರ್ ಆರ್ಮುಗಂ ಹಿನ್ನೆಲೆ ನೋಡಿದ್ರೆ ಬೆಚ್ಚಿ ಬೀಳ್ತೀರಾ. ಶಂಕರ್ ಮತ್ತು ಈತನ ಗ್ಯಾಂಗ್ 2001ರಲ್ಲಿ ದೊಡ್ಡ ಮೊತ್ತದ ಹಣಕ್ಕಾಗಿ ವ್ಯಕ್ತಿಯೊಬ್ಬನನ್ನ ಕಿಡ್ನಾಪ್ ಮಾಡಿದ್ರು. ಈ ಕೇಸ್ನ ಸುದೀರ್ಘ ವಿಚಾರಣೆ ನಡೆಸಿದ್ದ ಬೆಂಗಳೂರಿನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆರೋಪಿ ಶಂಕರ್ನನ್ನ ಅಪರಾಧಿ ಅಂತ ಆದೇಶಿಸಿತ್ತು. ಐಪಿಸಿ ಸೆಕ್ಷನ್ 364A ಮತ್ತು 120B ಅಡಿಯಲ್ಲಿ ಈತನಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿತ್ತು. ಕೋರ್ಟ್ ಆದೇಶದಂತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದ ಈ ಶಂಕರ್ ಆರ್ಮುಗಂ ಎಂಬ ಈ ಕಿಲಾಡಿ ಅಪರಾಧಿ. ಇನ್ನು 2018ರಲ್ಲಿ ಈ ಕಿಲಾಡಿ ಶಂಕರ್ ಜೈಲಿನಿಂದ ಹೊರಬರಲು ಯಾರು ಊಹಿಸಲಾಗದ ಸ್ಕೆಚ್ ಒಂದನ್ನ ಹಾಕಿದ್ದ. ತನಗೆ ಸುಪ್ರೀಂ ಕೋರ್ಟ್ನಿಂದ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಅಂತ ಬಿಂಬಿಸುವ ರೀತಿ ನಕಲಿ ಆದೇಶ ಪತ್ರವನ್ನ ತಾನೇ ಖುದ್ದು ಸೃಷ್ಟಿಸಿದ್ದ. ಈ ನಕಲಿ ದಾಖಲೆಯನ್ನೇ ಜೈಲು ಅಧಿಕಾರಿಗಳ ಕೈಗೆಟ್ಟು ಕೇವಲ 10,000 ರೂಪಾಯಿ ದಂಡ ಪಾವತಿಸಿ ನವೆಂಬರ್ 13, 2018ರಂದು ರಾಜಾರೋಷವಾಗಿ ಜೈಲಿನಿಂದ ಹೊರ ನಡೆದಿದ್ದ. ಅಲ್ಲಿಗೆ ಜೈಲು ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಆದೇಶದ ಅಸಲಿಯತ್ತನ್ನ ಕ್ರಾಸ್ ವೆರಿಫೈ ಮಾಡದೆ ಈ ಆಸಾಮಿಯನ್ನ ಹೊರ ಕಳಿಸಿದ್ರು. ಎಲ್ಲ ಅಂದುಕೊಂಡಂತೆ ನಡೆದು ಅಪರಾಧಿ ಶಂಕರ ಎಸ್ಕೇಪ್ ಆಗಿದ್ದ. ಆದ್ರೆ ಇತ್ತೀಚೆಗೆ ಜೈಲು ಇಲಾಖೆಯ ಮಹಾನಿರ್ದೇಶಕರಿಗೆ ಒಂದು ಸೀಕ್ರೆಟ್ ಅನಾಮಧೇಯ ಪತ್ರ ಬಂದಿತ್ತು. ಆ ಪತ್ರದ ಆಧಾರದ ಮೇಲೆ ಜೈಲು ಇಲಾಖೆ ಆಂತರಿಕ ತನಿಖೆ ನಡೆಸಿದಾಗ ಅಧಿಕಾರಿಗಳ ತಲೆ ತಿರುಗಿದೆ. ತನಿಖೆಯಲ್ಲಿ ಶಂಕರ್ ಸಲ್ಲಿಕೆ ಮಾಡಿದ ಸುಪ್ರೀಂ ಕೋರ್ಟ್ ಆದೇಶ ಸಂಪೂರ್ಣ ನಕಲಿ ಅನ್ನೋದು ಬಯಲಾಗಿದೆ. ಕೇವಲ ಕೈದಿಯೊಬ್ಬನೇ ಇಷ್ಟು ದೊಡ್ಡ ಸಾಹಸ ಮಾಡಲು ಸಾಧ್ಯವಿಲ್ಲ. ಜೈಲಿನ ಉನ್ನತ ಅಧಿಕಾರಿಗಳ ನಿರ್ಲಕ್ಷ್ಯ ಅಥವಾ ಅವರ ಶಾಮೀಲಾತಿ ಇದೆಯೇ ಎಂಬ ಶಂಕೆ ವ್ಯಕ್ತವಾಗಿದ್ದು ಆ ಆಯಾಮದಲ್ಲೂ ತನಿಖೆ ಚುರುಕುಗೊಂಡಿದೆ. ಸದ್ಯ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದಾಖಲೆ ಫೋರ್ಜರಿ ಮತ್ತು ವಂಚನೆ ಅಡಿಯಲ್ಲಿ ಶಂಕರ್ ಆರ್ಮುಗಂ ವಿರುದ್ಧ ಹೊಸದಾಗಿ ಎಫ್ಐಆರ್ ದಾಖಲಾಗಿದ್ದು ದೇಶದ ಕಾನೂನು ವ್ಯವಸ್ಥೆಗೆ ಸವಾಲು ಹಾಕಿದ ಈ ಖತರ್ನಾಕ್ ಕೈದಿಗಾಗಿ ತಲಾಶ್ ನಡೆಸಿದ್ದಾರೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.